ಪ್ರಪಂಚದಲ್ಲೇ ಅತ್ಯಂತ ಎತ್ತರವಾಗಿರುವಂಥ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಹತ್ರ ನಾಡಿದ್ದೀನಿ. ಸ್ಟ್ಯಾಚ್ಯೂವಿನ ಪೂರ್ತಿ ಎದೆ ಭಾಗದಲ್ಲಿ ಇವಾಗ ನಾವು ನಿಂತಿರೋದು. ಟೋಟಲ್ ಆಗಿ ಈ ಪ್ರತಿಮೆ 182 ಮೀಟರ್ ಹೈಟ್ ಐತಿ. ಸ್ಟ್ಯಾಚ್ಯೂ ಒಳಗಡೆಯಿಂದ ಈ ರೀತಿ ಕಂಡ್ರೆ, ಬಟ್ ಹೊರಗಡೆಯಿಂದ ನೋಡಿರ್ಬೋದು ನೀವು ಸ್ಟ್ಯಾಚ್ಯೂ ಯಾವ ರೀತಿ ಕಾಣುತ್ತೆ ಅಂತ. ಇಲ್ಲಿ ನೋಡಿದ್ರೆ ಗೊತ್ತಾಗೈತೆ ನಿಮಗೆ, ಪೂರ್ತಿ ಮೇಲ್ಗಡೆ ಇರುವಂಥ ತಲೆನೇ ಕಾಣಲ್ಲ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಜೀವನ ಚರಿತ್ರೆಯನ್ನು ಪೂರ್ತಿ ಸ್ಟ್ಯಾಚ್ಯೂ ಮೇಲೆ ಲೇಸರ್ ಶೋ ಮುಖಾಂತರ ತೋರಿಸ್ತಾರೆ ಅವರು ನಿಮಗೆ. ಪ್ರಪಂಚದಲ್ಲೇ ಅತ್ಯಂತ ಎತ್ತರವಾಗಿರುವಂಥ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಹತ್ರ ನಾಡಿದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಈ ಸ್ಟ್ಯಾಚ್ಯೂ ಆಫ್ ಯೂನಿಟಿಗೆ ಬರೋದು ಹೇಗೆ, ಹಾಗೆ ಎಷ್ಟು ಖರ್ಚಾಗ್ಬೋದು, ಇಲ್ಲಿ ಬಂದರೆ ಎಲ್ಲಿ ಸ್ಟೇ ಆಗಬೇಕು, ಈ ಪ್ಲೇಸಲ್ಲಿ ನೋಡಬೇಕಾಗಿರುವಂಥ ಸ್ಥಳಗಳು ಯಾವುವು ಅಂತ ಸಂಪೂರ್ಣವಾದ ಮಾಹಿತಿನ ನಾನು ನಿಮಗೆ ಆದಷ್ಟು ಈ ವಿಡಿಯೋದಲ್ಲಿ ತಿಳಿಸೋಕೆ ಪ್ರಯತ್ನ ಪಡ್ತೀನಿ. ಯಾರೆಲ್ಲ ಮೊದಲನೇ ಸಾರಿ ವಿಡಿಯೋ ನೋಡ್ತಾ ಇದ್ದೀರಾ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಪರವಾಗಿಲ್ಲ ಡಿಸ್ಲೈಕ್ ಮಾಡಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಈ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಇರೋದು ಎಲ್ಲಿ ಅಂದ್ರೆ, ಅದುವೇ ಗುಜರಾತಿನ ನರ್ಮದಾ ಜಿಲ್ಲೆಯ ಕೆವಾಡಿಯಾ ಅನ್ನೋ ಸ್ಥಳದಲ್ಲೇ ಈ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಇರೋದು. ಅಷ್ಟಕ್ಕೂ ಇಲ್ಲಿಗೆ ಬರೋದು ಹೆಂಗಪ್ಪ ಅಂದ್ರೆ, ಇದೇ ಜಾಗದಲ್ಲಿರುವಂಥ ಒಂದು ರೈಲ್ವೆ ಸ್ಟೇಷನ್, ಅದುವೇ ಏಕ್ತಾ ನಗರ್ ರೈಲ್ವೆ ಸ್ಟೇಷನ್. ನಿಮ್ಮೂರಿಂದ ನೀವು ಡೈರೆಕ್ಟಾಗಿ ಬರಬೇಕಾಗಿರೋದು ಏಕ್ತಾ ನಗರ್ ರೈಲ್ವೆ ಸ್ಟೇಷನ್ ಹೊರಗಡೆನೆ ಸುಮಾರು ಬಸ್ ನಿಂತಿರ್ತಾವ, ಅದೆಲ್ಲ ಕೂಡ ಫ್ರೀ. ಆ ಬಸ್ನಲ್ಲಿ ಕೂತ್ರೆ ಡೈರೆಕ್ಟ್ ನಿಮ್ಮನ್ನು ತಂದವರು ಇದೇ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಒಳಗಡೆ ಇಳಿಸ್ತಾರೆ. ಪ್ರತಿ ಸೋಮವಾರ ಇದು ಓಪನ್ ಇರಲ್ಲ, ಕ್ಲೋಸ್ ಇರುತ್ತೆ. ಸೊ ಯಾವುದೇ ಕಾರಣಕ್ಕೂ ಇಲ್ಲಿಗೆ ಬರಬೇಡಿ. ಆದಷ್ಟು ನೀವು ಟಿಕೆಟ್ನ ಫೋನಲ್ಲೇ ಬುಕ್ ಮಾಡ್ಕೊಂಡು ಬರೋದು ತುಂಬಾ ಒಳ್ಳೇದಂತ ಹೇಳ್ತೀನಿ. ಯಾಕಂದರೆ ಇಲ್ಲಿ ಕ್ಯಾಶ್ ಅಲೌಡ್ ಇಲ್ಲ. ಇಲ್ಲಿ ಬಂದು ನೀವು ಟಿಕೆಟ್ನ ಬುಕ್ ಮಾಡಿದ್ರು ಕೂಡ ಅದು UPI ಅಥವಾ ಕಾರ್ಡ್ ಮೂಲಕನೇ ಟಿಕೆಟ್ನ ತೊಗೋಬೇಕು. ಅದನ್ನು ಬಿಟ್ಟರೆ ಸಿಕ್ಕಾಪಟ್ಟೆ ಜನಗಳು, ಯಾಕಂದರೆ ಟಿಕೆಟ್ ತೊಗೋಬೇಕು ಏನಿಲ್ಲ ಅಂದರೂ ಅರ್ಧ ಗಂಟೆ ಅಂತೂ ನಿಲ್ಲೇಬೇಕು. ನಿಮ್ಮ ಫೋನ್ನ ಸ್ಕ್ಯಾನ್ ಮಾಡಿ ನೀವು ಕೂಡ ಫೋನಲ್ಲೇ ಟಿಕೆಟ್ನ ಬುಕ್ ಮಾಡ್ಕೋಬೋದು. ಇನ್ನು ಟಿಕೆಟ್ ಪ್ರೈಸ್ ವಿಚಾರಕ್ಕೆ ಬಂದ್ರೆ 3 ರೀತಿ ಕ್ಯಾಟಗರಿಯಲ್ಲಿ ಬರ್ತೈತದು. 150 ರೂಪಾಯಿ, 150 ರೂಪಾಯಿ ಕೊಟ್ಟು ನೀವು ಟಿಕೆಟ್ ತೊಗೊಂಡ್ರಿ ಅಂದ್ರೆ ಏನಿಲ್ಲ, ಆ ಸ್ಟ್ಯಾಚ್ಯೂ ಕಾಲ್ ಹತ್ರ ನೀವು ಹೋಗ್ಬೋದು, ಅದ್ರ ಸುತ್ತಮುತ್ತ ತಿರುಗಾಡ್ಬೋದು. ಇನ್ನು 380 ರೂಪಾಯಿ ಕೊಟ್ಟು ನೀವು ಟಿಕೆಟ್ ತೊಗೊಂಡ್ರಿ ಅಂದ್ರೆ ಆ ಸ್ಟ್ಯಾಚ್ಯೂ ಕೆಳಗಡೆ ವ್ಯೂವಿಂಗ್ ಗ್ಯಾಲರಿ ಅಂತ ಇದೆ, ಆ ಗ್ಯಾಲರಿ ಒಳಗೂ ಹೋಗ್ಬೋದು. ಹಾಗೆ ಒಳಗಡೆ ಲಿಫ್ಟ್ ಮೂಲಕ ಪೂರ್ತಿ ಮೇಲ್ಗಡೆ ಕಾಣ್ತಾ ಇರುವಂಥ ಎದೆ ಭಾಗದವರೆಗೂ ಹೋಗಿ ಅಲ್ಲಿಂದ ನೀವು ಪೂರ್ತಿ ಕೆಳಗಡೆ ಇರುವಂಥ ವ್ಯೂ ಎಲ್ಲ ನೋಡ್ಬೋದು. ಹಾಗೆ ಡ್ಯಾಮ್ ಕೂಡ ನೋಡ್ಬೋದು. ಅದನ್ನು ಬಿಟ್ಟರೆ ಇನ್ನು ಕಾಸ್ಟ್ಲಿ 1050 ರೂಪಾಯಿ ಟಿಕೆಟು. ಈ ಟಿಕೆಟಿಂದ ಏನು ಯೂಸ್ ಅಂದ್ರೆ ಏನೂ ಇಲ್ಲ. 380 ರೂಪಾಯಿ ಕೊಟ್ಟು ಏನು ಟಿಕೆಟ್ ತೊಗೋತಿರಲ್ವ, ಅದರಲ್ಲಿರೋದು ಸೇಮ್, ಇದರಲ್ಲಿರೋದು ಎರಡೂ ಒಂದೇ. ಆದರೆ ಇದರಿಂದ ಪ್ರಯೋಜನ ಏನಪ್ಪ ಅಂದ್ರೆ, ಡೈರೆಕ್ಟ್ ನಿಮಗೆ ಎಂಟ್ರಿ ಕೊಡ್ತಾರೆ ಅವರು. ಯಾವುದೇ ಜಾಗದಲ್ಲೂ ಲೈನಲ್ಲಿ ನಿಲ್ಲೋ ಸಮಸ್ಯೆನೇ ಇಲ್ಲ, ಡೈರೆಕ್ಟಾಗಿ ಎಂಟ್ರಿ ಹೋಗ್ಬೋದು. ಒಟ್ಟಿನಲ್ಲಿ ಟೈಮ್ ಸೇವ್ ಮಾಡಬೇಕು ಅಂತ 1050 ರೂಪಾಯಿ ಕೊಟ್ಟಂಗೆ ಅಷ್ಟೇ. ಅದನ್ನು ಬಿಟ್ಟರೆ ಈ 1050 ರೂಪಾಯಿ ಮತ್ತೆ ಯಾವುದಕ್ಕೂ ಎಕ್ಸ್ಟ್ರಾ ಯೂಸ್ ಅಂತೂ ಇಲ್ಲ. ಫೈನಲ್ ಆಗಿ ಟೋಟಲ್ ಆಗಿ 3 ಕಡೆ ಚೆಕ್ಕಿಂಗ್ ಮಾಡಿದ ಮೇಲೆ ಇವಾಗ ಒಳಗಡೆ ಬಿಟ್ಟರು. ಆ್ಯಕ್ಚುಲಿ ಈ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಶುರು ಆಗೋದೇ ಅಂದರೆ ಸ್ಟಾರ್ಟ್ ಆಗೋದೇ 8 ಗಂಟೆಗೆ. 8 ಗಂಟೆಯಿಂದ 3 ಗಂಟೆ ಅಥವಾ 4 ಗಂಟೆವರೆಗೂ ಅಷ್ಟೇ ಒಳಗಡೆ ಬಿಡೋದು. ಅದಾದಮೇಲೆ ಲೇಸರ್ ಶೋ ಇರೋದ್ರಿಂದ ಒಳಗಡೆ ಬಿಡಲ್ಲ ನಿಮ್ಮನ್ನ. ಆದಷ್ಟು ಎಷ್ಟು ಬೇಗ ಬರ್ತೀವಿ ಅಷ್ಟು ಒಳ್ಳೆಯದು. ಯಾಕಂದರೆ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಬಿಟ್ಟರೆ ಸುತ್ತಮುತ್ತ ಸಿಕ್ಕಾಪಟ್ಟೆ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡ್ಬೋದು ನೀವು. ಹಾಗಾಗಿ ಆದಷ್ಟು ಬೇಗ ಬನ್ನಿ ಇಲ್ಲಿ. ಎಂಟ್ರೆನ್ಸಿಂದ ಸ್ಟ್ಯಾಚ್ಯೂ ಸ್ವಲ್ಪ ದೂರ ಇರೋ ಕಾರಣ ವಯಸ್ಸಾದವರಿಗೆ ಅಥವಾ ಎಲ್ಲರಿಗೂ ಹೆಲ್ಪ್ ಆಗಲಿ ಅಂತ ಈ ರೀತಿ ಎಸ್ಕಲೇಟರ್ ಕೂಡ ಮಾಡಿರ್ತಾರೆ. ಪೂರ್ತಿ ಆ ಲೈನಿಂದ ಸ್ಟ್ಯಾಚ್ಯೂವರೆಗೂ ಕೂಡ ಈ ರೀತಿ ಎಸ್ಕಲೇಟರ್ನ ನೀವು ಕೂಡ ಬಳಸ್ಬೋದು.
ಅಲ್ಲೇನು ಕಾಣ್ತಾ ಇದೆಯಲ್ವ ಬ್ರಿಡ್ಜು, ಈ ಸ್ಟ್ಯಾಚು ನಿರ್ಮಾಣ ಆಗಬೇಕಾದ್ರೆ ಅದೇ ಸಮಯದಲ್ಲಿ ಬ್ರಿಡ್ಜ್ ಮೂಲಕನೇ ಬರ್ತಾ ಇದ್ದಂಥ ಟ್ರಕ್ ಆಗಿರ್ಬೋದು ಅಥವಾ ಎಲ್ಲ ಸಾಮಾನು ಸರಕುಗಳನ್ನು ಅದೇ ಬ್ರಿಡ್ಜ್ ಮೇಲಿಂದ ಸಾಗಿಸ್ತಾ ಇದ್ರು. ಇವಾಗ ನಾನು ಸ್ಟ್ಯಾಚ್ಯೂ ಆಫ್ ಯೂನಿಟಿ ಮುಂದ್ಗಡೆನೇ ನಾನಿದ್ದೀನಿ. ಕೆಳಗಡೆ ಏನು ನೋಡತ್ತಿರಲ್ಲ ಅದುವೇ ಗ್ಯಾಲರಿ. ಅಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಒಂದಿಷ್ಟು ಮಾಹಿತಿ ಮತ್ತು ಚಿಕ್ಕ ಸ್ಟ್ಯಾಚು ಕೂಡ ಐತಿ. ಅದರಿಂದನೇ ಪೂರ್ತಿ ನಾವು ಮೇಲುಗಡೆ ಹೋಗುವಂಥ ಲಿಫ್ಟ್ ಕೂಡ ಇರೋದು ಕೆಳಗಡೆನೆ. ಆದರೆ ಅದಕ್ಕಿಂತ ಮುಂಚೆ ಮೇಲುಗಡೆ ಇವಾಗ ಹೋಗ್ಬಿಟ್ಟು ಅಲ್ಲಿಂದ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಯಾವ ರೀತಿ ಕಾಣ್ತೈತಿ ಅಂತ ನಾನು ನಿಮಗೆ ಸಂಪೂರ್ಣವಾಗಿ ತೋರಿಸ್ತೀನಿ. ಜನರಿಗೆ ಹೋಗಕ್ಕೆ ಆಲ್ಮೋಸ್ಟ್ ಎಲ್ಲ ಕಡೆನೂ ಎಸ್ಕಲೇಟರ್ ಅದಾವೆ. ಅದರಿಂದ ಒಂದು ಏನು ತೊಂದರೆ ಇಲ್ಲ. ಮೇಲುಗಡೆ ಏರಾಕಾಗಿರ್ಬೋದು ಅಥವಾ ಒಳಗಿಂದ ಲಿಫ್ಟ್ ಆಗಿರ್ಬೋದು, ಅಲ್ಲಿಂದ ಇಲ್ಲಿಗೆ ಬರೋವರೆಗೂ ಕೂಡ ಎಲ್ಲ ಕಡೆನೂ ಎಸ್ಕಲೇಟರ್ ವ್ಯವಸ್ಥೆ ಐತಿ, ಕುಡಿ ನೀರಿನ ವ್ಯವಸ್ಥೆ ಐತಿ, ಹಾಗೆ ಶೌಚಾಲಯ ಆಗಿರ್ಬೋದು. ಪೂರ್ತಿ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಒಳಗಡೆ ಎಲ್ಲ ಕಡೆನೂ ಕ್ಲೀನ್ ಆಗಿ ಇಟ್ಕೊಂಡಿದ್ದಾರೆ ಇದನ್ನೆಲ್ಲ. ಸದ್ಯಕ್ಕೆ ಪುಣ್ಯ ಜನ ಜಾಸ್ತಿ ಇಲ್ಲ ಇಲ್ಲಿ. ಗುರು ಫೈನಲಿ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಪೂರ್ತಿ ಮೇಲುಗಡೆ ಬಂದಿದ್ದಾಯಿತು. ಅಕ್ಟೋಬರ್ 31, 2018 ನರೇಂದ್ರ ಮೋದಿಯವರು ಈ ಪ್ರತಿಮೆಯನ್ನು ಉದ್ಘಾಟನೆ ಮಾಡಿದರು. ಟೋಟಲ್ ಆಗಿ ಈ ಪ್ರತಿಮೆ 182 ಮೀಟರ್ ಹೈಟ್ ಐತಿ. ಇಲ್ಲಿ ನೋಡಿದ್ರೆ ಗೊತ್ತಾಗೈತಿ ನಿಮಗೆ, ಪೂರ್ತಿ ಮೇಲುಗಡೆ ಇರುವಂಥ ತಲೆನೇ ಕಾಣಲ್ಲ, ಅಷ್ಟು ಹೈಟ್ ಐತಿ ಈ ಪ್ರತಿಮೆ. ಪೂರ್ತಿ ಇಡೀ ವಿಶ್ವದಲ್ಲೇ ಇದೇ ಅತಿ ಎತ್ತರವಾದಂಥ ಪ್ರತಿಮೆ. ಇದಕ್ಕಿಂತ ಹೈಟ್ ಇರುವಂಥ ಪ್ರತಿಮೆ ಇಡೀ ವಿಶ್ವದಲ್ಲೇ ಯಾವುದೂ ಕೂಡ ಇಲ್ಲ. ನ್ಯೂಯಾರ್ಕ್ನಲ್ಲಿ ಇರುವಂಥ ಲಿಬರ್ಟಿ ಪ್ರತಿಮೆಗಿಂತ 2 ಪಟ್ಟು ಹೈಟ್ ಇದೆ ಈ ಪ್ರತಿಮೆ. ಈ ಪ್ರತಿಮೆಯನ್ನು ನಿರ್ಮಾಣ ಮಾಡೋಕ್ಕೆ ದೇಶದಲ್ಲಿ ಇರುವಂಥ ಹಲವಾರು ರೈತರು ಅವರ ಹತ್ರ ಇದ್ದಂಥ ಕೃಷಿ ಉಪಕರಣಗಳಾಗಿರ್ಬೋದು, ಕಬ್ಬಿಣಗಳನ್ನು ಕೊಟ್ಟಿರುವಂಥ ಆ ಉಪಕರಣಗಳಿಂದ ಬಳಸಿ ಈ ಬೃಹತ್ ಸ್ಟ್ಯಾಚುನ ನಿರ್ಮಾಣ ಮಾಡ್ತಾರೆ. ಸೊ ಇದಕ್ಕೆ ಸಾವಿರಾರು ಜನ ರೈತರ ಕೊಡುಗೆ ಕೂಡ ಇದೆ ಅಂತ ಹೇಳ್ಬೋದು. ಬರೀ ಪ್ರತಿಮೆಯ ಕಾಲಿನ ಸೈಜ್ ನೋಡ್ರಿ, ಸೈಜ್ ನೋಡಿದಾಗಲೇ ನಿಮ್ಗೆ ಗೊತ್ತಾಗ್ಬೋದು ಇದು ಎಷ್ಟು ಹೈಟ್ ಇರ್ಬೋದು ಅಂತ. ನಿಮಗೆ ಒಂದು ಅಂದಾಜು ಸಿಗ್ತೈತಿ. ಅದ್ರ ಚಪ್ಪಲ್ ಸೈಜ್ ಕೂಡ ಇಲ್ಲ. ಈ ಜಾಗದಲ್ಲಿ ನಿಂತ್ಕೊಂಡು ನೋಡಿದ್ರೆ ಪೂರ್ತಿ ಮೇಲ್ಗಡೆ ಇರುವಂಥ ಸ್ಟ್ಯಾಚು ಮುಖ ಕೂಡ ಕಾಣಲ್ಲ ನಿಮಗೆ, ಅಷ್ಟು ಹೈಟ್ ಐತಿದು. ಭಾರತದ ಉಕ್ಕಿನ ಮನುಷ್ಯ ಎಂದು ಕರೆಯಲ್ಪಡುವಂಥ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ ಗೌರವ ಸಲ್ಲಿಸುವ ಸಲುವಾಗಿಯೇ ಈ ಪ್ರತಿಮೆನ, ಇಷ್ಟು ಬೃಹತ್ತಾಗಿರುವಂಥ ದೊಡ್ಡ ಪ್ರತಿಮೆನ ಅವರು ನಿರ್ಮಿಸಿದ್ದು. ಸ್ವಾತಂತ್ರ್ಯದ ನಂತರ 562 ಸಂಸ್ಥಾನಗಳನ್ನು ಒಗ್ಗೂಡಿಸಿದ ಅವರ ಈ ಅಪ್ರತಿಮ ಕಾರ್ಯಕ್ಕಾಗಿ ಇದನ್ನು ಏಕತಾ ಪ್ರತಿಮೆ ಅಂತ ಕರೀತಾರೆ. ಟೋಟಲ್ ಆಗಿ 182 ಮೀಟರ್ ಎತ್ತರ ಇರುವ ಈ ಪ್ರತಿಮೆಯಲ್ಲಿ ಪೂರ್ತಿ ಮೇಲ್ಗಡೆ ಅಂದರೆ ಎದೆಯ ಭಾಗಕ್ಕೆ 153 ಮೀಟರ್ ಹೈಟ್ ಒಂದು ಲಿಫ್ಟ್ ಕೂಡ ಇದೆ. ಗ್ಯಾಲರಿಯಲ್ಲಿರೋ ಲಿಫ್ಟ್ ಮುಖಾಂತರ ಪೂರ್ತಿ ಮೇಲ್ಗಡೆ ಕಾಣುವಂಥ ಎದೆ ಭಾಗ, ಅಲ್ಲಿಗೆ ಹೋಗಿ ಅಲ್ಲಿಂದ ಕೆಳಗಡೆ ಇರುವಂಥ ವ್ಯೂ ಎಲ್ಲ ಯಾವ ರೀತಿ ಕಾಣುತ್ತೆ ಅಂತ ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಸೊ ಇವಾಗ ಇಲ್ಲಿಂದ ಕೆಳಗಡೆ ಹೋಗೋಣ. ಇವಾಗ ಇಲ್ಲ, ಗ್ಯಾಲರಿ ಒಳಗಡೆ ಟಿಕೆಟ್ ಚೆಕ್ ಮಾಡೋಕ್ಕೆ ಯಾರೂ ಇಲ್ಲ ಇಲ್ಲಿ. ಬಹುಶಃ 150 ರೂಪಾಯಿ ಟಿಕೆಟ್ ತೊಗೊಂಡವರು ಇಲ್ಲಿ ಬರ್ಬೋದು ಅಂತ ಅನ್ಕೋತೀನಿ. ದ ಮೇಕಿಂಗ್ ಆಫ್ ದ ವರ್ಲ್ಡ್ ಟಾಲೆಸ್ಟ್ ಸ್ಟ್ಯಾಚು. ಸೊ ಅದನ್ನು ಹೇಗೆಲ್ಲ ನಿರ್ಮಾಣ ಮಾಡಿದ್ರು ಅಂತ ತೋರಿಸ್ತಾರೆ ನೋಡಿ ಇಲ್ಲಿ. ನರೇಂದ್ರ ಮೋದಿಯವರು ಭೇಟಿ ಕೊಟ್ಟಾಗ ಮೊದಲು ಈ ಜಾಗ ಈ ರೀತಿ ಇತ್ತು ಇಲ್ಲೆಲ್ಲ ನೋಡಿ. ಪೂರ್ತಿ ಕನ್ಸ್ಟ್ರಕ್ಷನ್ ಇದು ಆಗಿದೆ ಯಾವ ರೀತಿ ಅಂದ್ರೆ ಅಲ್ಲಿಂದ ಸ್ಟಾರ್ಟ್ ಆಗ್ತದೆ. ಪೂರ್ತಿ ಕೆಳಗಡೆ ಜಾಗ ಸ್ಟಾರ್ಟ್ ಆಗಿ ಈ ರೀತಿ. ಸೊ ಫೈನಲಾಗಿ ರೆಡಿಯಾಗಿದ್ದು ಈ ರೀತಿ. ಇದು ಹೈಯೆಸ್ಟ್ ಪ್ರತಿಮೆಗಳಿವು ಸ್ಟ್ಯಾಚು. ಅಲ್ಲಿಂದ ಇದಕ್ಕಿಂತ ಸ್ವಲ್ಪ ಎತ್ತರ ಇರೋದು ಇದು. ಸೊ ಪೂರ್ತಿ ಕೊನೆಯಲ್ಲಿ ಬರುವಂಥದ್ದು. ಗ್ಯಾಲರಿ ಒಳಗಡೆ ಕೂಡ ನೀವು ಈ ರೀತಿ ಒಂದು ಚಿಕ್ಕದಾಗಿರುವಂಥ ಸ್ಟ್ಯಾಚುನ ನೀವು ನೋಡ್ಬೋದು. ಮೇಲುಗಡೆ ಸರಿಯಾಗಿ ಫೋಟೋ ತಗೊಳಕ್ಕಾಗದೇ ಇರೋರು ಕೆಳಗಡೆ ಬಂದು ಈ ರೀತಿ ಈ ಜಾಗದಲ್ಲಿ ಇಲ್ಲಿ ಕೂತ್ಬಿಟ್ಟು ಪೂರ್ತಿ ಫೋಟೋ ತೊಗೋಬೋದು ಇಲ್ಲಿ. ಅಂದರೆ ನಾವು ಯಾವ ಕ್ಲಿಕ್ ಮಾಡ್ತೀವೋ ಅದ್ರ ಬಗ್ಗೆ ಸಂಪೂರ್ಣವಾಗೆಲ್ಲ ಇಷ್ಟೆಲ್ಲ ಉಪಕರಣಗಳಿಂದನೇ ಆ ಸ್ಟ್ಯಾಚು ಆಗಿರೋದು. ಈ ಪ್ರತಿಮೆಯನ್ನು ಕಟ್ಟಬೇಕಾದ್ರೆ ಬಳಸಿರುವಂಥ ಮೊಟ್ಟ ಮೊದಲ ವಸ್ತು ಇದು. ಅದನ್ನು ಕೂಡ ಈ ಜಾಗದಲ್ಲಿ ಒಂದು ಗ್ಲಾಸಲ್ಲಿ ಹಾಕಿಟ್ಟಿದ್ದಾರೆ ಅವರು. ಸ್ಟ್ಯಾಚು ಪೂರ್ತಿ ಕನ್ಸ್ಟ್ರಕ್ಷನ್ ಆಗಿದ್ದು ಈ ರೀತಿ. ಒಳಗಡೆ ನೋಡ್ಬೋದು ಇದೆಲ್ಲ ಯಾವ ರೀತಿ ಹಾಕಿದ್ದಾರೆ ಅಂತ. ಸೇಮ್ ಟು ಸೇಮ್ ಸ್ಟ್ಯಾಚು ಒಳಗಡೆ ಇರೋದೆಲ್ಲ ಹೀಗೇನೆ. ಈ ಜಾಗದಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಜೀವನ ಚರಿತ್ರೆ, ಅವ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತೋರಿಸ್ತಾರೆ ಇಲ್ಲಿ. ನೋಡ್ರಿ, ಚಿಕ್ಕ ಮಕ್ಕಳಲ್ಲೆಲ್ಲ ಆಟ ಆಡ್ಬೋದು ಇಲ್ಲಿ. ಕಲರ್ ಗೇಮ್ಸು, ಕಲರಿಂಗ್ ಎಲ್ಲ ಮಾಡ್ಬೋದು ಇಲ್ಲಿ. ಸೊ ಇಲ್ಲೇನು ಕಾಣ್ತಾ ಇದೆ ಅಲ್ವಾ, ವಿವಿಂಗ್ ಗ್ಯಾಲರಿ ಎಲಿವೇಟರ್ಸ್. ಅಂದರೆ ಇಲ್ಲಿ ಲಿಫ್ಟ್ ಮುಖಾಂತರ ಪೂರ್ತಿ ಮೇಲ್ಗಡೆ ಹೋಗ್ಬೇಕು. ಇವಾಗ ಬನ್ನಿ ಅಲ್ಲಿಗೆ ಹೋಗೋಣ. ಸೊ 185 ಮೀಟ್ರಲ್ಲಿ ಇವಾಗ ನಾವು ಬಂದಿರೋ ಹೈಟ್ ಬಂದು ಟೋಟಲಾಗಿ 165 ಮೀಟರ್ ಹೈಟಲ್ಲಿ ನಾವಿದ್ದೀವಿ. ಅಂದರೆ ಆಲ್ಮೋಸ್ಟ್ ನೀವು ಪ್ರತಿಮೆಯಲ್ಲಿ ನೋಡಿರ್ಬೋದು
ಎದೆ ಭಾಗದಲ್ಲಿ ಒಂದಿಷ್ಟು ಚಿಕ್ಕ ಚಿಕ್ಕ ಹೋಲ್ ರೀತಿ ಇದೆ. ಸೊ ಅದೆಲ್ಲ ಇದೇ ಜಾಗದಿಂದನೇ ಕಾಣೋದು. ಅದು ನೋಡಿದ್ರೆ ಸ್ಟ್ಯಾಚು ಮುಂದಿನ ಭಾಗ, ಇದು ಮುಂದಿನ ಭಾಗದಿಂದನೇ ಕಾಣೋದು ಇದೆಲ್ಲ. ಸ್ಟ್ಯಾಚುವಿನ ಪೂರ್ತಿ ಎದೆ ಭಾಗದಲ್ಲಿ 3ನೇ ಗುಂಡಿ ಇದೆ, ಅಂದರೆ 3ನೇ ಬಟನ್. ಆ 3ನೇ ಬಟನಲ್ಲೇ ಇವಾಗ ನಾವು ನಿಂತಿರೋದು. 153 ಮೀಟ್ರ್ ಅಂತ ಅನ್ಕೋತೀನಿ, ಅಷ್ಟು ಹೈಟಲ್ಲಿರೋದು ನಾವು ಇವಾಗ. ಅದು ಕಾಣ್ತಾ ಇದೆ ಅಲ್ವಾ, ಅದೇ ಸರೋವರ ಅಣೆಕಟ್ಟು, ಇಲ್ಲಿಂದ ಕಾಣ್ಬೋದು. ಮಳೆಗಾಲದಲ್ಲಂತೂ ಇನ್ನೂ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣ್ತಿದೆ ಅಂತ ಅನ್ಕೋತೀನಿ, ಮಳೆಗಾಲದಲ್ಲೆಲ್ಲ. ಆ್ಯಕ್ಚುಲಿ ಸ್ಟ್ಯಾಚು ಒಳಗಡೆ ಏನಿರ್ಬೋದು ಅಂತ ನೀವು ಅನ್ಕೋಬೋದು. ಇಲ್ಲಿ ನೋಡಿ, ಇಲ್ಲೇನಿದೆ ಅಲ್ವಾ, ಇದೇ ಸ್ಟ್ಯಾಚು ಒಳಗಡೆ ಇರೋದು, ಇದೆಲ್ಲ ಕಬ್ಬನ್ನ. ಹೊರಗಡೆ ನೋಡೋಕೆಲ್ಲ ಆ ರೀತಿ ಕಾಣುತ್ತೆ, ಬಟ್ ಒಳಗಡೆ ಇರೋದು ಈ ರೀತಿ. ಅಂದರೆ ಜನಗಳಿಗೆ ಒಳಗಡೆ ಏನಿದೆ ಅಂತ ಗೊತ್ತಾಗಲಿ ಅಂತಾನೆ ಸೊ ಇದೊಂದು ಗ್ಲಾಸ್ ಹಾಕಿರೋದು ಅವರು. ಸ್ಟ್ಯಾಚು ಒಳಗಡೆಯಿಂದ ಈ ರೀತಿ ಕಂಡ್ರೆ, ಬಟ್ ಹೊರಗಡೆಯಿಂದ ನೋಡಿರ್ಬೋದು ನೀವು ಸ್ಟ್ಯಾಚು ಯಾವ ರೀತಿ ಕಾಣುತ್ತೆ ಅಂತ. ಪೂರ್ತಿ ಕನ್ಸ್ಟ್ರಕ್ಷನ್ ಈ ರೀತಿ ಮಾಡಿದಾರೆ ಅವರು ಕೆಬ್ಬಣದಿಂದ. ಆವಾಗಲೇ ನೋಡಿದ್ದು ಮುಂದಿನ ಸೈಡು, ಇವಾಗ ಏನು ನೋಡ್ತಾ ಇದ್ರಲ್ವಾ, ಇದು ಪೂರ್ತಿ ಹಿಂದಿನ ಸೈಡ್. ಇದು ಈ ಜಾಗದಲ್ಲಿ ಬರೀ ನಮಗೆ ಸ್ಟ್ಯಾಚು ಹೇಗಿರುತ್ತೆ, ಸ್ಟ್ಯಾಚು ಬಗ್ಗೆ ಅಷ್ಟೇ ಅಲ್ಲ, ಈ ಸ್ಟ್ಯಾಚುನ ಹೇಗೆ ಕನ್ಸ್ಟ್ರಕ್ಷನ್ ಮಾಡಿದ್ರು, ಇದರ ಬಗ್ಗೆ ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸ್ ಕೂಡ ಈ ಜಾಗದಲ್ಲಿ ಬಂದರೆ ನಾವು ಖಂಡಿತ ತಿಳ್ಕೊಬೋದು. ಯಾರೆಲ್ಲ ಸ್ಟ್ಯಾಚು ಆಫ್ ಯೂನಿಟಿ ಬರಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ಮಿಸ್ ಮಾಡದೆ ಬನ್ನಿ. ಏನಿಲ್ಲ, 1 ಡೇ ಟೂರ್ ಅಂತ ಹೇಳ್ತೀನಿ ಇದನ್ನು. ಬೆಳಗ್ಗೆ ಬಂದು ಪೂರ್ತಿ ದಿನ ನೋಡಿ ವಾಪಸ್ ನೈಟ್ ಟ್ರೈನ್ ಮೂಲಕ ವಾಪಸ್ ನಿಮ್ಮ ಊರಿಗೆ ಹೋಗ್ಬೋದು. ಇವಾಗ ನಾವು ಹೋದಂಥ ಆ ಲಿಫ್ಟ್ ಇದ್ದಿದ್ದು ಅಲ್ಲೇನು ಕಾಣ್ತಾ ಇದೆ ಅಲ್ವಾ, 2 ಕಾಲು. ಆ 2 ಕಾಲಲ್ಲೇ, ಒಂದು ಕಾಲಲ್ಲಿ ಒಂದು ಲಿಫ್ಟು ಮತ್ತು ಇನ್ನೊಂದು ಕಾಲಲ್ಲಿ ಇನ್ನೊಂದು ಲಿಫ್ಟು. ಸೊ 2 ಕಾಲಲ್ಲೇ ಲಿಫ್ಟ್ ಮಾಡಿರೋದು. ಏನು ಹೋಗಿದ್ವಿ ಅದು ಪೂರ್ತಿ ಆ ಕಾಲಲ್ಲೇ ಇವಾಗ ಹೋಗಿದ್ದು ನಾವು. ಯೂನಿಟಿ ಆಫ್ ಸ್ಟ್ಯಾಚು ನೋಡಿದ ತಕ್ಷಣ ಹೊರಗಡೆ ಬರಬೇಕಾದ್ರೆ ಸೊ ಬಸ್ ಸ್ಟಾಪಲ್ಲಿ ಇದೆಲ್ಲ ಪ್ಲೇಸ್ ನೋಡ್ಬೋದು ನೀವು. ಡ್ಯಾಮ್ ವ್ಯೂ ಪಾಯಿಂಟ್ ಆಗಿರ್ಬೋದು, ವ್ಯಾಲಿ ಆಫ್ ಫ್ಲವರ್ಸ್ ಆಗಿರ್ಬೋದು, ಮೇಜ್ ಗಾರ್ಡನ್ನು ಮತ್ತು ರಿವರ್ ಪಾಯಿಂಟ್ ಸೈಕ್ಲಿಂಗ್ ಡಾಕು, ಇನ್ನೂ ಸಿಕ್ಕಾಪಟ್ಟೆ ಪ್ಲೇಸ್ಗಳನ್ನು ಈ ಜಾಗದಲ್ಲಿ ನೋಡ್ಬೋದು ನೀವು. ಇದೇ ಬಸ್ ಸ್ಟಾಪು. ಟೋಟಲಾಗಿ ಇಲ್ಲಿ 3 ಪ್ಲ್ಯಾಟ್ಫಾರ್ಮ್ ಇದೆ. ಈ 3 ಪ್ಲ್ಯಾಟ್ಫಾರ್ಮಲ್ಲಿ ನೀವು ಹೋಗಬೇಕಾಗಿರೋ ಎಲ್ಲ ಪ್ಲೇಸ್ಗೂ ಕೂಡ ಫ್ರೀಯಾಗಿ ಬಸ್ ಇರುತ್ತೆ. ಸೊ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. 1 ಡೇ ಪೂರ್ತಿ ನೀವು ಎಂಜಾಯ್ ಮಾಡ್ಬೋದು. ಫ್ರೀ ಬಸ್ಸು. ಅಲ್ಲಿ ಹೋದ್ಮೇಲೆ ಆ ಜಾಗದಲ್ಲಷ್ಟೇ ಟಿಕೆಟ್ ತೊಗೋಬೇಕು. ನಿಮಗೆಲ್ಲ ಟೈಮ್ ಇದ್ದರೆ ಸ್ಟ್ಯಾಚು ಆಫ್ ಯೂನಿಟಿ ನೋಡಿದ ನಂತರ ಜೂ ಸಫಾರಿ ಆಗಿರ್ಬೋದು, ಸೊ ಉಳಿದಿರೋ ಎಲ್ಲ ಪ್ಲೇಸ್ನ ಆದಷ್ಟು ನೋಡೋಕ್ಕೆ ಪ್ರಯತ್ನ ಪಡಿ. ಸ್ಟ್ಯಾಚು ಆಫ್ ಯೂನಿಟಿ ಹತ್ತಿರ ನೀವು ಜಂಗಲ್ ಸಫಾರಿ, ಗ್ಲೋ ಗಾರ್ಡನ್, ಮೇಜ್ ಗಾರ್ಡನ್ ಮತ್ತು ಡ್ಯಾಮ್ ಲೈಟ್, ಈ ರೀತಿ ಸಿಕ್ಕಾಪಟ್ಟೆ ಪ್ಲೇಸ್ಗಳನ್ನು ನೋಡ್ಬೋದು. ಹಾಗೆ ರಿವರ್ ರಾಫ್ಟಿಂಗ್ ಕೂಡ ಇದೆ ಈ ಜಾಗದಲ್ಲಿ, ಅದನ್ನು ಕೂಡ ನೀವು ಎಂಜಾಯ್ ಮಾಡ್ಬೋದು. ಸುಮಾರು ಗೇಮ್ಸ್ ಇದೆ. ಒಟ್ಟಿನಲ್ಲಿ 1 ಡೇ ಪೂರ್ತಿ ಈ ಜಾಗದಲ್ಲಂತೂ ಸ್ಪೆಂಡ್ ಮಾಡ್ಬೋದು ನೀವೆಲ್ಲ. ಬಟ್ ಪ್ರತಿಯೊಂದಕ್ಕೂ ಸಪ್ರೇಟ್ ಟಿಕೆಟ್ ಅದಾವೆ. ಅಲ್ಲಿ ನೀವು ಡೈರೆಕ್ಟ್ ಆ ಜಾಗಕ್ಕೆ ಹೋದ್ಮೇಲೆ ಆ ಟಿಕೆಟ್ ತೊಗೋಬೋದು ಆ ಜಾಗದಲ್ಲಿ ನೀವು. ಸ್ಟ್ಯಾಚು ಆಫ್ ಯೂನಿಟಿ ಹತ್ರ ಫ್ರೀ ಬಸ್ಸಲ್ಲೂ ಕೂಡ ನೀವು ಓಡಾಡ್ಬೋದು. ಅದನ್ನು ಬಿಟ್ಟರೆ ಈ ನೋಡ್ತಾ ಇರ್ಬೋದು ಈ ರೀತಿ ಆಟೋಗಳು ಸಿಕ್ಕಾಪಟ್ಟೆ ಇದೆ ಇಲ್ಲಿ. ಅದನ್ನು ಬುಕ್ ಮಾಡಿಕೊಂಡು ಒಂದು ದಿನ ಪೂರ್ತಿ ನೀವು ಅದರಲ್ಲೇ ಓಡಾಡ್ಬೋದು. ಬಟ್ ಇಲ್ಲಿ ಒಂದು ತುಂಬ ಒಳ್ಳೆಯ ವಿಷಯ ಏನು ಅಂದ್ರೆ, ಪ್ರೈವೇಟ್ ಆಟೋ ಓಡಿಸೋ ಪ್ರತಿಯೊಬ್ಬರು ಕೂಡ ಇಲ್ಲಿ ಮಹಿಳೆಯರೇ, ಅವರೇ ಅದನ್ನೆಲ್ಲ ಓಡಿಸೋದು ಇಲ್ಲಿ. ಜಂಗಲ್ ಸಫಾರಿಯಿಂದ ಸ್ವಲ್ಪ ನೀವು ಮುಂದಕ್ಕೆ ಬಂದ್ರೆ ಅಲ್ಲಿ ನೀವು ನೋಡಬೇಕಾಗಿರೋದೇ ಸರ್ದಾರ್ ಸರೋವರ ಅಣೆಕಟ್ಟು. ಇಲ್ಲೇ ನೋಡ್ತಾ ಇದ್ದೀರಲ್ವ, ಇದು ಕೂಡ ಭಾರತದಲ್ಲಿರುವಂಥ ದೊಡ್ಡ ಅಣೆಕಟ್ಟುಗಳಲ್ಲಿ ಇದು ಕೂಡ ಒಂದು. ಆದರೆ ಸದ್ಯಕ್ಕಿಲ್ಲಿ ನೀರಂತೂ ಜಾಸ್ತಿ ಇಲ್ಲ, ಯಾವುದೇ ಗೇಟ್ ಕೂಡ ಓಪನ್ ಮಾಡಿಲ್ಲ ಅವರು. ಮಳೆಗಾಲದಲ್ಲಂತೂ ಸಿಕ್ಕಾಪಟ್ಟೆ ನೀರು ಇರ್ತೈತಿ ಇಲ್ಲಿ. ಆಲ್ಮೋಸ್ಟ್ ತುಂಬ ಗೇಟ್ ಎಲ್ಲ ಓಪನ್ ಮಾಡಿರ್ತಾರೆ. ಆವಾಗ ಇಲ್ಲಿ ನಿಂತು ವ್ಯೂ ಎಲ್ಲ ನೋಡೋಕೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣ್ತೈತೆ ಅವಾಗ ನಮಗೆ. ಸರ್ದಾರ್ ಸರೋವರ ಅಣೆಕಟ್ಟು ಭಾರತದ ಅತ್ಯಂತ ದೊಡ್ಡ ಅಣೆಕಟ್ಟುಗಳಲ್ಲಿ ಇದು ಕೂಡ ಒಂದು. ಈ ಅಣೆಕಟ್ಟಿನ ಎತ್ತರ 163 ಮೀಟರ್ ಐತಿ. ಇನ್ನು ಇದರ ಉದ್ದ 1210 ಮೀಟರ್ ಐತಿ. ಇದು ಭಾರತದ 2ನೇ ಎತ್ತರದ ಕಾಂಕ್ರೀಟ್ ಅಣೆಕಟ್ಟುಗಳಲ್ಲಿ ಇದು ಕೂಡ ಒಂದು. ಇನ್ನು ಈ ಅಣೆಕಟ್ಟನ್ನು ಕಟ್ಟೋಕ್ಕೆ ಶುರು ಮಾಡಿದ್ದವರು 1987ರಂದು ಶುರು ಮಾಡ್ತಾರೆ. ಆದ್ರೆ ಇದು ಪೂರ್ತಿಯಾಗಿದ್ದು 2017ರಲ್ಲಿ ಈ ಅಣೆಕಟ್ಟು ಸಂಪೂರ್ಣ ಆಕೈತಿ. ಆದಷ್ಟು ನೀವು ಮಳೆಗಾಲದಲ್ಲಿ ಬಂದರೆ ಈ ಜಾಗದಲ್ಲಿ ನಿಂತು ಇಲ್ಲಿನ ಬ್ಯೂಟಿಫುಲ್ ವ್ಯೂನ ಎಂಜಾಯ್ ಕೂಡ ಮಾಡ್ಬೋದು ನಾವು. ಇದು ಸ್ಟ್ಯಾಚು ವ್ಯೂ ಪಾಯಿಂಟ್ ಹೊರಗಡೆ ಇರುವಂಥ ಚೇರ್ಸು. ಬಹುಶಃ ಇದಕ್ಕೆ ಟಿಕೆಟ್ ಇದೆಯೋ ಅಥವಾ ಫ್ರೀ ಇದೆಯೋ ಗೊತ್ತಿಲ್ಲ ಕೂರೋಗಿಲ್ಲಿ. ಇಲ್ಲಿ ಕೂತ್ಕೊಂಡು ರಾತ್ರಿ ಲೇಜರ್ ಲೈಟ್ ಶೋ ನೋಡೋದು ಇವಾಗ.
ಆ್ಯಕ್ಚುಲಿ ಈ ಲೇಸರ್ ಲೈಟ್ ಶೋ 6:30 ಅಥವಾ 7 PM ಶುರುವಾಗಿ ಸುಮಾರು ಅರ್ಧ ಗಂಟೆ ಇರುತ್ತೆ. ಅಂದರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಜೀವನ ಚರಿತ್ರೆಯನ್ನು ಪೂರ್ತಿ ಸ್ಟ್ಯಾಚು ಮೇಲೆ ಲೇಸರ್ ಶೋ ಮುಖಾಂತರ ತೋರಿಸ್ತಾರೆ ಅವರು ನಿಮಗೂ ಕೂಡ ಅದನ್ನು ಸಂಪೂರ್ಣವಾಗಿ ತೋರಿಸ್ತೀನಿ. ಇನ್ನು ಸ್ಟೇ ಬಗ್ಗೆ ಹೇಳಬೇಕು ಅಂದರೆ ನೀವೇನಾದರೂ ಏಕ್ತಾನಗರ್ ರೈಲ್ವೆ ಸ್ಟೇಷನ್ಗೆ ಬಂದ ತಕ್ಷಣ ಸುಮಾರು ಜನ ಹೊರಗಡೆ ನಿಂತಿರ್ತಾರೆ, ಸೊ ರೂಮ್ಸ್ ಅವೈಲೇಬಲ್ ಇದೆ ಬನ್ನಿ ಅಂತ. ಆಲ್ಮೋಸ್ಟ್ ನೀವು ಮೊದಲೇ ಬುಕ್ ಮಾಡಿ ಬರೋದು ತುಂಬ ಒಳ್ಳೆಯದು ಅಂತ ಅನ್ಕೋತೀನಿ. ಯಾಕಂದರೆ ರೈಲ್ವೆ ಸ್ಟೇಷನ್ ಸುತ್ತಮುತ್ತ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗಿರುವಂಥ ಲಾಡ್ಜು ಅಥವಾ ಹೋಮ್ ಸ್ಟೇ ಇದೆಲ್ಲ ಇರೋದು. 1000 ರೂಪಾಯಿ ಒಳಗಡೆನೂ ಕೂಡ ಸಿಗೋದು ತುಂಬ ಕಮ್ಮಿ. 1000 ಅಥವಾ 1500 ರೂಪಾಯಿ ಈ ರೀತಿ ಹೋಮ್ ಸ್ಟೇ ಇದೆ ಲಾಸ್ಟ್ ಬಡ್ಜೆಟ್ ಇಲ್ಲಿ. ಇದನ್ನು ಬಿಟ್ಟರೆ 6000 10,000 ಸಿಕ್ಕಾಪಟ್ಟೆ ಲಕ್ಸುರಿ ಆಗಿರುವಂಥ ಹೋಟೆಲ್ಸ್ ಇಲ್ಲಿರೋದು. ಹಾಗಾಗಿ ಆದಷ್ಟು ಸ್ವಲ್ಪ ಸ್ಟೇ ಬಗ್ಗೆ ಗಮನ ಇರಲಿ. ಇನ್ನು ಇಲ್ಲಿ ಸ್ಟೇ ಆಗಿರೋದು ಬೇಡವೇ ಬೇಡ ಅಂದರೆ ಇಲ್ಲಿಂದ 100 ಕಿಲೋಮೀಟ್ರ್ ದೂರದಲ್ಲಿ ವಡೋದರಾ ಸೊ ಸಿಟಿ, ಅಲ್ಲಿ ಕೂಡ ಆರಾಮವಾಗಿ ತುಂಬಾ ಚೀಪ್ ಬಜೆಟಲ್ಲಿ ನಿಮಗೆ ಸ್ಟೇ ಖಂಡಿತ ಸಿಗುತ್ತೆ. ಆದರೆ ಅಲ್ಲಿಂದ ಟ್ರೈನ್ ಮುಖಾಂತರ ಇಲ್ಲಿಗೆ ಬರಬೇಕಂದ್ರೆ 1:30 ಅಥವಾ 2 ಗಂಟೆ ಸಮಯ ಖಂಡಿತ ಬೇಕೇ ಬೇಕು. ಅಥವಾ ರೂಮೇ ಬೇಡ ಅಂದರೆ ನೀವು ಬೆಳಗ್ಗೆ ಬಂದ ತಕ್ಷಣ ಇಲ್ಲಿ ಫ್ರೆಶಪ್ ಆಗಿ ಡೈರೆಕ್ಟ್ ಸ್ಟ್ಯಾಚು ಬಂದು ಇದನ್ನೆಲ್ಲ ನೋಡಿಕೊಂಡು ವಾಪಸ್ ನೈಟ್ ಏನಾದರೂ ನಿಮಗೆ ಟ್ರೈನ್ ಇತ್ತು ಅಂದರೆ ಆ ಟ್ರೈನಿಂದ ವಾಪಸ್ ಹೋಗ್ಬೋದು. ಸೊ ಇಲ್ಲಿ ಸ್ಟೇ ಆಗೋ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ. ನೀವೇನಾದರೂ ಬ್ಯಾಗ್ ಅಥವಾ ನಿಮ್ಮ ಸಾಮಾನುಗಳನ್ನು ಇಡಬೇಕಾದ್ರೆ ಬಸ್ ಸ್ಟಾಪ್ ಪಕ್ಕದಲ್ಲೇ ಲಾಕರ್ ರೂಮ್ ಐತಿ, ಇಲ್ಲೇ ಇಡಬೇಕು. ಯಾಕಂದರೆ ಒಳಗಡೆ ಯಾವುದೂ ಕೂಡ ಅಲೌಡ್ ಇಲ್ಲ. ಚಿಕ್ಕ ಬ್ಯಾಗ್ ಒಂದೇ ಒಳಗಡೆ ಅಲೌಡ್ ಇರೋದು. ದೊಡ್ಡ ಬ್ಯಾಗು ಮತ್ತು ಏನಾದರೂ ಜಾಸ್ತಿ ಸಾಮಾನೆಲ್ಲ ಇದ್ದರೆ ಅದನ್ನು ಇದೇ ಲಾಕರ್ ರೂಮಲ್ಲಿ ಇಡಬೇಕು ನೀವು. ಇದು ಕೂಡ ಫ್ರೀ, ಇದು ಯಾವುದೇ ರೀತಿ ಹಣ ತಗೊಳ್ಳಲ್ಲ, ಲಾಕರ್ ರೂಮ್ ಫ್ರೀ ಇದು. ಇನ್ನು ಊಟದ ವಿಚಾರಕ್ಕೆ ಬಂದರೆ ಆಲ್ಮೋಸ್ಟ್ ಇಲ್ಲಿರುವಂಥ ಎಲ್ಲ ಅಂಗಡಿಗಳಲ್ಲೂ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಇಲ್ಲಿ ಫುಡ್ಡು ನಿಮಗೆ ಬೆಸ್ಟ್ ಅಂದರೆ ಯಾವುದಂದರೆ ಸೊ ಇಲ್ಲಿ ಸ್ಟ್ಯಾಚುವಿಂದ ಸ್ವಲ್ಪ ಈ ಕಡೆ ನೋಡಿದರೆ ಸೊ ಆ ಜಾಗದಲ್ಲಿ ನೋಡಿ ಅಲ್ಲೊಂದು ಹೋಟೆಲ್ ಇದೆ ಅಲ್ವಾ, ಆ ಹೋಟೆಲ್ ಹಿಂದ್ಗಡೆ ಮಹದೇವ್ ಹೋಟೆಲ್ ಅಂತ ಇದೆ. ಸೊ ಅದೇ ಹೋಟೆಲ್ನಲ್ಲಿ ಗುಜರಾತಿ ಥಾಲಿ 150 ರೂಪಾಯಿ ಮಾತ್ರ. 150 ರೂಪಾಯಿಗೆ ನಿಮಗೆ ಅನ್ಲಿಮಿಟೆಡ್ ಚಪಾತಿ ಆಗಿರ್ಬೋದು, ಮೀಲ್ಸ್ ಆಗಿರ್ಬೋದು, ಸೊ ಅದನ್ನೆಲ್ಲ ಅಲ್ಲಿ ಕೊಡ್ತಾರೆ. ಫುಡ್ ವಿಚಾರಕ್ಕೆ ಬಂದರೆ ಅದೇ ಜಾಗದಲ್ಲಿ ಹೋಗೋದು ಉತ್ತಮ ಅಂತ ಅನ್ಕೋತೀನಿ. ಇದೇ ಜಾಗದಲ್ಲಿ ಅವರ ಟ್ಯಾಕ್ಸಿ ಕೂಡ ನಿಂತಿರುತ್ತೆ. ಸೊ ನಿಮ್ಮನ್ನು ಟ್ಯಾಕ್ಸಿಲಿ ಕರ್ಕೊಂಡು ದಾಬಾಕ್ಕೆ ಹೋಗಿ ಊಟ ಮಾಡಿದ್ಮೇಲೆ ವಾಪಸ್ ಕರ್ಕೊಂಡು ಬಂದು ಇಲ್ಲೇ ಬಿಡ್ತಾರೆ ಅವರು, ಅದು ಕೂಡ ಫ್ರೀನೇ. ಸೊ ಹಾಗಾಗಿ ಸೊ ಊಟನ ಅಲ್ಲೇ ಮಾಡೋದು ಬೆಸ್ಟ್ ಅಂತ ಅನ್ಕೋತೀನಿ. ಯಾಕಂದರೆ ತುಂಬ ಕಮ್ಮಿ ಬಜೆಟಲ್ಲಿ ನಿಮ್ಮ ಊಟ ಆಗುತ್ತಲ್ಲಿ. ಈ ಸ್ಟ್ಯಾಚ್ಯೂ ಆಫ್ ಯೂನಿಟಿಗೆ ಭೇಟಿ ಕೊಡಬೇಕಂದ್ರೆ ಸುಮಾರು ಎಷ್ಟು ಬಜೆಟ್ ಆಗ್ಬೋದು ಅಂತ ಇದೊಂದು ಕುತೂಹಲ ಅಂತೂ ಖಂಡಿತ ನಮಗೆ ಇದ್ದೇ ಇರುತ್ತೆ. ಅದರ ಬಗ್ಗೆ ಸಂಪೂರ್ಣವಾಗಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಸೊ ಚೆಕ್ ಮಾಡ್ಕೊಳ್ಳಿ. ನೀವೇನಾದರೂ ಇಲ್ಲಿಗೆ ಬರಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದರೆ ಯಾವುದೇ ನಿಮಗೆ ಡೌಟ್ಸ್ ಇದ್ದರೂ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಡೌಟ್ ಕೇಳಿ, ಆದಷ್ಟು ಅದಕ್ಕೆ ಆನ್ಸರ್ ಮಾಡೋಕ್ಕೆ ನಾನಂತೂ ಖಂಡಿತ ಪ್ರಯತ್ನ ಪಡ್ತೀನಿ. ಲೇಸರ್ ಶೋ ಮುಗಿದ ತಕ್ಷಣ ನೀವು ಬರಬೇಕಾಗಿರೋದು ಗ್ಲೋ ಗಾರ್ಡನ್ ಅಂತ. ಆ್ಯಕ್ಚುಲಿ ನೈಟಲ್ಲಿದು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣ್ತಿದ್ದು. ಲೇಸರ್ ಶೋ ಮುಗಿಯೋಕ್ಕೂ ಇನ್ನೂ 5 ನಿಮಿಷ ಇರೋಕ್ಕೂ ಮುಂಚೆನೇ ಅಲ್ಲಿಂದ ನೀವು ಬಸ್ ಮೂಲಕ ಈ ಗ್ಲೋ ಗಾರ್ಡನಿಗೆ ಬರೋಕ್ಕೆ ತುಂಬಾ ಒಳ್ಳೆಯದಂತ ಹೇಳ್ತೀನಿ. ಯಾಕಂದರೆ ಆವಾಗ ಜನ ಇನ್ನೂ ಜಾಸ್ತಿ ಬಂದಿರಲ್ಲ. ನೀವು ಇಲ್ಲೇ ಟಿಕೆಟ್ ಕೌಂಟ್ರಲ್ಲಿ ಟಿಕೆಟ್ ತೊಗೋಬೇಕು, ಅದಕ್ಕೂ ಕೂಡ ಟಿಕೆಟ್ ಇದೆ. ಟಿಕೆಟ್ ತೊಗೊಂಡು ಸೊ ಬೇಗ ಎಲ್ಲರೂ ಬರೋಕ್ಕೂ ಮುಂಚೆ ಫೋಟೋ ಅಥವಾ ನೀವು ಏನು ಎಂಜಾಯ್ಮೆಂಟ್ ಮಾಡ್ಬೋದು ಅದನ್ನೆಲ್ಲ ಮಾಡ್ಬೋದು ಈ ಜಾಗದಲ್ಲಿ. ಆದಷ್ಟು ಒಂದು 5 ನಿಮಿಷ ಇರೋಕ್ಕೂ ಮುಂಚೆ ಬೇಗ ಬಂದುಬಿಡಿ. ಐ ಹೋಪ್ ನಿಮಗೆ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಬಗ್ಗೆ ತೋರಿಸಿರುವಂಥ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಅಥವಾ ನಿಮಗೆ ಈ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಪರವಾಗಿಲ್ಲ ಡಿಸ್ಲೈಕ್ ಮಾಡಿ. ಇದೇ ರೀತಿ ಇನ್ನೊಂದು ಒಳ್ಳೆಯ ಕಂಟೆಂಟ್ ಜೊತೆ ಗುಜರಾತಿನ ಪಾರ್ಟ್ 2 ಎಪಿಸೋಡಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ವಿಡಿಯೋ ನೋಡ್ತಾ ಇರುವಂಥ ಎಲ್ಲರಿಗೂ ಕೂಡ ಥ್ಯಾಂಕ್ ಯು.